ಅಂತ. ಅದು ಎಷ್ಟು ನ್ಯಾರೋ ಸ್ಪೇಸ್ ಅದು, ಇನ್ನೂ ಚುಮ್ಮು ಆಗ್ತಾ ಇದೆ. ನಿನ್ಗಿಂತ ಜಾಸ್ತಿ ಇದ್ದಿದ್ದಾರಲ್ಲ. ಬಟ್ ಅದು ಇಷ್ಟೇ ಕಾಣಿಸುತ್ತಲ್ಲ, ಅದಕ್ಕೆ ಭಯ ಆಗೋದು. ವೇಟು ಗಿರಿ ಪ್ರದಕ್ಷಿಣೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. 1 ತಿಂಗಳಿಂದ ಬಂದಾಗಿಂದ ಹೋಗ್ಬೇಕು ಅಂದ್ಕೊಂಡ್ವಿ, ಬಟ್ 2 ಅವರ್ಸ್ ಮುಂಚೆ ಪ್ಲ್ಯಾನ್ ಮಾಡಿ ಹೊರಟು ಬಂದ್ವಿ. ಗುಡ್ ಮಾರ್ನಿಂಗ್. ಟೈಮ್ ಇವಾಗ 3:46 ಆಗಿದೆ ಆ್ಯಂಡ್ ನಾನು ಆಲ್ಮೋಸ್ಟ್ ರೆಡಿ ಆಗಿದ್ದೀನಿ. 4:30 ಹಂಗೆ ಇಲ್ಲಿಂದ ಹೊರಡ್ಬೇಕು ಅಂದ್ಕೊಂಡಿದ್ದೀವಿ ದೇವಸ್ಥಾನಕ್ಕೆ. ಆಲ್ ಸೆಟ್. ಬೆಳಿಗ್ಗೆ 4:22 ಆಗಿದೆ. ಎಲ್ಲ ಸ್ಟೋರ್ಸ್ದು ಮುಚ್ಚಿದೆ. ಎಷ್ಟೊಂದು ಬರೀ ಜನ ಮಾತ್ರ ಓಡಾಡ್ತಿರ್ತಾರೆ. ದಟ್ಸ್ ದ ಲೈನ್ ಟು ಎಂಟರ್. ಅಮ್ಮ 4:15ಗೆ ಇಷ್ಟು ಜನ. ಇದು ಪೂರ್ತಿ ದೇವಸ್ಥಾನಕ್ಕೆ ರಶ್ ಕಾಯ್ತಾ ಇರೋರು ಒಳಗೋಗೋಕ್ಕೆ. ಇದೇ ಮೇನ್ ರಾಜಗೋಪುರ. ಏನು ಗೊತ್ತಿಲ್ಲ ಅಂದ್ರೂ ಇಲ್ಲಿರೋ ಅಂಗಡಿಯವರೇ ಬಂದೆಲ್ಲ ಹೇಳ್ಕೊಡ್ತಾರೆ ನೀಟಾಗಿ, ಹಿಂಗೆ ಮಾಡಿ ಇದು ಮಾಡಿ ಅಂತ. ಸೊ ಇವ್ರು ಹೇಳಿದ ಪ್ರಕಾರ ಇಲ್ಲಿ ಕಾಯಿ ಹೊಡೆದು ದೀಪ ಹಚ್ಚಬೇಕು ಅಂತ. ಅಮ್ಮ ರಶ್ ದೇವಸ್ಥಾನದಲ್ಲಿ. ಇದು 365 ಬತ್ತಿಗೆ 100. ಇದೆಷ್ಟು ಬತ್ತಿ ಇದು? 180. ಹಾಂ, ಯಾವ್ದು ಹಚ್ಚಿದೆ? ಓಕೆ. ಇದು ಪೆಟ್ಟು 1 ಇಯರ್ ಫಲ ತೊಗೊಂಡಿದ್ದೀವಿ, ಇವಾಗ ಹಚ್ತಾ ಇದ್ದೀವಿ. ವೇಟು ಗಿರಿ ಪ್ರದಕ್ಷಿಣೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನಾವು ಫಸ್ಟ್ ಈ ರಾಜಗೋಪುರದಿಂದ ಫಸ್ಟ್ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. 4:45 ಕರೆಕ್ಟಾಗಿ ಸ್ಟಾರ್ಟ್ ಮಾಡ್ತೀವಿ. 4:40ಗೆ ಸ್ಟಾರ್ಟ್ ಮಾಡ್ತಾ ಇರೋದು. ಆಲ್ರೆಡಿ ಇಂದ್ರಲಿಂಗಂ ನೋಡಿಕೊಂಡು ನಮಸ್ಕಾರ ಮಾಡಿಕೊಂಡು ಬಂದಿದ್ದೀವಿ. ಈಗ ನೆಕ್ಸ್ಟು ಅಗ್ನಿಲಿಂಗಂ ಕಡೆ ಹೋಗ್ತಿದ್ದೀವಿ. ಈ ಅರುಣಾಚಲಂ ದೇವಸ್ಥಾನದಲ್ಲಿ ಜನರು ಗಿರಿ ಪ್ರದಕ್ಷಿಣೆ ಅಂತ ಮಾಡ್ತಾರೆ. ಬೆಟ್ಟಗಳ ಸುತ್ತ ಇರೋ 8 ಡೈರೆಕ್ಷನಲ್ಲಿ 8 ಲಿಂಗಗಳಿದ್ದಾವೆ. ಅವನ್ನ ನೋಡೋಕ್ಕೆ ಅಪ್ರಾಕ್ಸಿಮೇಟ್ಲಿ 14 ಕಿಲೋಮೀಟರ್ಸ್ ಮತ್ತು 4 ಅವರ್ಸ್ ತಗೊಳುತ್ತೆ ಅಂತ ಹೇಳಿದ್ದಾರೆ. ಸೊ ಫಸ್ಟ್ ಒನ್ ಈಸ್ ವೆರಿ ಕ್ಲೋಸ್ ಟು ದ ಟೆಂಪಲ್. ವಿದಿನ್ 2 ಮಿನಿಟ್ಸಲ್ಲಿ ಸಿಗುತ್ತೆ ಮೇನ್ ಟೆಂಪಲಿಂದ. 1 ತಿಂಗಳಿಂದ ಬಂದಾಗಿಂದ ಹೋಗ್ಬೇಕು ಅಂದ್ಕೊಂಡ್ವಿ, ಬಟ್ 2 ಅವರ್ಸ್ ಮುಂಚೆ ಪ್ಲ್ಯಾನ್ ಮಾಡಿ ಹೊರಟು ಬಂದ್ವಿ. ಬೆಂಗಳೂರಿಂದ 4 ಅವರ್ಸ್ ಹಿಡಿಯುತ್ತೆ ಇಲ್ಲಿಗೆ ಬರೋಕ್ಕೆ. ಒಂದು ಬೆಲ್ಜಿಯಂ ವಾಫಲ್ ಅಂಗಡಿ ಇದೆ ಇಲ್ಲಿ. ಬೆಲ್ಜಿಯಂ ವಾಫಲ್, ಓ ಮೈ ಗಾಡ್ಸ್. ಅದಕ್ಕೆ ಬರೀ ನೆಲದಲ್ಲಿ ನಡೆದು ಅಭ್ಯಾಸ ಇರಬೇಕು ಅನ್ನೋದು. ಇದು ಟೆಂಪಲ್ ಅಗ್ನಿಲಿಂಗಂ. ಓಪನ್ ಇದೆಯಾ? ಹಾಂ, ಬರೆದಿದೆ ಅಲ್ಲ. ಇದು 3ನೇದು ಈ ಯಮಲಿಂಗಂ. ಒಳಗೆಲ್ಲ ಬಿಡಲ್ಲ ಫೋಟೋಸ್ ತೆಗಿಯೋಕ್ಕೆ, ಅದಕ್ಕೆ ಆಚೆಯಿಂದನೇ ದರ್ಶನ. ಆಲ್ಮೋಸ್ಟ್ 1 ಅವರ್ ಆಗ್ತಾ ಬಂತು. ನಾವು 3 ದೇವಸ್ಥಾನ ಮುಗಿಸಿದ್ವಿ. ಅದರಲ್ಲಿ ಫಸ್ಟ್ ಒನ್ ಮಾತ್ರ ತೆಗ್ದಿರಲಿಲ್ಲ. ಇನ್ನು ಮಿಕ್ಕಿಟ್ಟು ಓಪನ್ ಇತ್ತು. ಫಸ್ಟ್ ಒನ್ನು ಅಂದರೆ ಆಚೆಯಿಂದ ಕಾಣಿಸ್ತಿತ್ತು ಲಿಂಗ. ಆಗಲಿಲ್ಲ, ಕಾಲು ತುಂಬ ನೋವ್ತಾಯಿತ್ತು ಅಂತ ಇಬ್ಬರು ಸಾಕ್ಸ್ ಹಾಕೊಂಡ್ವಿ. ಶೂಸ್ ಅಲ್ಲ, ಸಾಕ್ಸ್. ಟಾರ್ ರೋಡ್ ಇದ್ರೂ ಬೇಕು. ಎಲ್ಲ ಚಿಕ್ಕ ಚಿಕ್ಕ ಕಲ್ಲು, ಸ್ಯಾಂಡ್ ಎಲ್ಲ ಚುಚ್ತಾ ಇದೆ. ಸಿಲ್ಟ್ ಸ್ಯಾಂಡಲ್ಲ ಈ ಥರ ಬೋರ್ಡ್ಸ್ ಹಾಕಿದ್ದಾರೆ. ಸೊ ನೆಕ್ಸ್ಟ್ ಇಸ್ ನಿರುತಿ ಲಿಂಗಂ. 1.6 ಕಿಲೋಮೀಟರ್ಸ್. ಈಗ 5:40. ಹಾಂ, 1.6 ಕಿಲೋಮೀಟರ್ ಇದೆ ನೆಕ್ಸ್ಟ್ ಲಿಂಗಮ್ಗೆ. ಹಾಂ, ಎಷ್ಟು ನಿಮಿಷದಲ್ಲಿ ನಡೀತೀರಾ? 1.6 ಕಿಲೋಮೀಟರ್ಸ್ ಅಂದರೆ ಮೈಲ್ಸಲ್ಲಿ 2 ಮೈಲ್ಸಾ? 1 ಮೈಲ್. 1 ಮೈಲ್ ಅರ್ಧ ಗಂಟೆ ತಾನೇ? ಆಯಿತು.
ಟೆಲ್ ಕರೆಕ್ಟಾಗಿ. ಆಯಿತು, ನಿಮಗೆ ಅಲ್ಲ, ನಾವು ಮಾಡ್ತಾ ಇದ್ದಿದ್ದು ಎಷ್ಟು ಅಂತ ಕೇಳಿದ್ದು ನಾನು. ನಾವು 20 ನಿಮಿಷದಲ್ಲಿ ಮಾಡ್ತೀವಿ. ಓಕೆ, ದೆನ್ ವಿ ಡೂ ಇಟ್ ಇನ್ 20 ಮಿನಿಟ್ಸ್. 8 ಲಿಂಗ ಅಲ್ಲದೆ ಟೋಟಲ್ 40 ಟೆಂಪಲ್ಸ್ ಅಲ್ವಾ ಅಲ್ಲಿ ಬರ್ದಿದ್ದು ಈ ಗಿರಿ ಸುತ್ತ. 50-60 ಇರ್ಬೋದು. 40 ಬರ್ತಿದ್ದು, 40 ಟೆಂಪಲ್ಸ್ ಅಂತ ಟೋಟಲ್ ಬೇರೆ ಬೇರೆ ಎಲ್ಲ ಸೇರಿ. ಸೊ ಹೆಜ್ಜೆ ಹೆಜ್ಜೆಗೂ ಟೆಂಪಲ್ಸ್ ಕಾಣಿಸುತ್ತೆ. 4th ಲಿಂಗ ನೀಲೂತಿ ಲಿಂಗ. ಆಯಿತು, 20 ಮಿನಿಟ್ಸ್ ಅಪ್ರಾಕ್ಸಿಮೇಟ್ಲಿ ತಗೊಂಡ್ವಿ 1 ಕಿಲೋಮೀಟರ್ ಬರೋದಕ್ಕೆ. ನಿರುತಿ ಲಿಂಗ, ಒನ್ ಆಫ್ ದ ಏನು ಬರ್ದಿದ್ದಲ್ಲಿ 5 ಎಲಿಮೆಂಟ್ಸ್ ಆಫ್ ಅರ್ತ್. ಏನಷ್ಟು ರಶ್ ಇಲ್ಲ, ಬೇಗ ಫಾಸ್ಟ್ ಮೂವಿಂಗ್ ರಶ್ ಇಲ್ಲ. ಬಟ್ ಮೇನ್ ಟೆಂಪಲಲ್ಲೇ ಅನಿಸುತ್ತೆ ಜಾಸ್ತಿ ರಶ್. ವೀಕ್ ಡೇ ಬೇರೆ, ಆನ್ ಫ್ರೈಡೇ. ನೆಕ್ಸ್ಟ್ ಸೂರ್ಯಲಿಂಗಂ 1.3. ಅಟ್ಲೀಸ್ಟ್ 300 ಮೀಟರ್ಸ್ಗೆ ಒಂದು ಬಾತ್ರೂಮ್ ಇದೆ, ಪೇ ಆ್ಯಂಡ್ ಯೂಸ್ ಟಾಯ್ಲೆಟ್ಸ್. ಆ್ಯಂಡ್ ಆದರೆ ಮಸಾಜ್ ಚೇರ್ಸ್ ನೋಡಿಲ್ಲ. ಮಸಾಜ್ ಚೇರ್ಸ್ ಇವಾಗಲೇ ಯಾರಿಗೂ 1 ಅವರ್ಗೆ ಮಸಾಜ್ ಮಾಡಲ್ಲ. 1 ಅವರ್ ಎಲ್ಲ ಆಯಿತು, 1.5 ಅವರ್ ಆಯ್ತು ಅಷ್ಟೇ, ಮುಂದೆ ಇರುತ್ತೆ. ಬಟ್ ರೆಸ್ಟ್ ರೂಮ್ಸ್ ಆಗಲಿ, ವಾಟರ್ ನೋಡಿದ್ವಿ. ಆಮೇಲೆ ಕಾಯಿನ್ಸ್ ಚೇಂಜ್ ಬೇಕಂದ್ರೂ ಸಿಗುತ್ತೆ ಎಲ್ಲ ಇಲ್ಲಿರೋರಿಗೆ ದಾನ ಮಾಡೋಕ್ಕೆ. ಎಲ್ಲಿ ಬರ್ದಿದೆ? ಯು ಆರ್ ಹಿಯರ್. 6 ಕಿಲೋಮೀಟರ್ಸ್ ಡನ್. 6 ಔಟ್ ಆಫ್ 14 ಕಿಲೋಮೀಟರ್ಸ್ ಡನ್. ಕಾಲು ನೋಡ್ತಾ ಇದ್ರೆ ಮಸಾಜು ಮಾಡಿಸ್ಕೋಬೋದು. ನೆಕ್ಸ್ಟ್ ದೇವಸ್ಥಾನ ಸೂರ್ಯಲಿಂಗಂ. ಹಾಫ್ ವೇ ಡನ್. ಕಾಲು ಉರಿತಾ ಇದೆ. ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ ಬೆಟ್ಟ ಎಲ್ಲ. ಹಾಂ, ನೆಕ್ಸ್ಟ್ ಮರ್ತೋಗ್ಬಿಡ್ತೆ ಹೆಸರು. ವರುಣಲಿಂಗಂ. ನೆಕ್ಸ್ಟ್ ಸ್ಟಾಪ್ ವಾಯುಲಿಂಗಂ. 1.7 ಮೈಲ್ಸ್, ಸಾರಿ ಕಿಲೋಮೀಟರ್ಸ್. ಹೆಂಗಿದೆ ಕಾಲು? ಉರಿತಾ ಇದೆ ಕಾಲು. ಅದು ನೀಟಾಗಿ ಕಾಲು ನೋವ್ತಾ ಇಲ್ಲ, ತರ್ಚ್ತಾ ಇದೆ, ಚೂರು ಅಂತ ಇದೆ. ಅದು ಏನು ಬಿಸಿಲಿಲ್ಲ ಏನಿಲ್ಲ. ಸೊ ಬೆಸ್ಟ್ ಟೈಮ್ ಇಸ್ ಅರ್ಲಿ ಇನ್ ದ ಮಾರ್ನಿಂಗ್ ಅಷ್ಟೇ. ಹಾಂ, ಅದು ಅಷ್ಟೇ, ಅರ್ಲಿ ಮಾರ್ನಿಂಗ್. ನೋಡು, ಬೆಳಗ್ಗೆ ಎವ್ರಿ ಡೇ 5 ಗಂಟೆಗೆ ನೀಟಾಗಿ ಸನ್ರೈಸ್ ಕಾಣಿಸ್ತಾ ಇದೆ. ನೆಕ್ಸ್ಟ್ ಸ್ಟಾಪ್ ಯಾವುದು? ವಾಯುಲಿಂಗಂ. ಆಗಲೇ ನೆಕ್ಸ್ಟ್ ಒನ್ ಬಂದುಬಿಟ್ವಿ. 6 ಎಷ್ಟನೇದಿದು? 6. ಆದ್ಮೇಲೆ ಕುಬೇರ ಆದ್ಮೇಲೆ ಈಶಾನ್ಯ. ಹಾಂ, ಚಂದ್ರಲಿಂಗಂ, ಕುಬೇರಲಿಂಗಂ. ಇವಾಗ ನಾವು ಲೈನಲ್ಲಿ ನಿಂತಿರೋದು ಮೋಕ್ಷ ಮಾರ್ಗಾಗ ಹೋಗೋಕ್ಕೆ. ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದೇ ಮೋಕ್ಷ ಮಾರ್ಗ. ಈಗ ಅಲ್ಲಿಗೆ ಹೋಗೋಕ್ಕೆ ಇಷ್ಟು ಲೈನು, ಅಲ್ಲಿ ಮುಂದೆ ಹಂಗೆ ಹೋಗಿ ಹಿಂಗೆ ಇಲ್ಲೊಂದೆರಡು ಲೈನ್ ಇದೆ. ಹಾಂ, ಸೊ ಜನ ಈ ನ್ಯಾರೋ ಸ್ಪೇಸಲ್ಲಿ ಈ ಕಡೆಯಿಂದ ಹೋಗಿ ಆ ಕಡೆಯಿಂದ ಆಚೆ ಬರ್ತಾರೆ. ಸೊ ಆಲ್ ಯುವರ್ ಈಗೋ, ನಮ್ಮ ಅಹಂಕಾರ ಕಲಿಯುತ್ತೆ. ಯು ವಿಲ್ ಕಮ್ ಫಾರ್ ಡಿವೈನ್ ರೌಟ್. ಹ್ಯೂಮಿಲಿಟಿಯಿಂದ ಬದುಕಿ ಮೋಕ್ಷ ಪಡೆಯೋಕ್ಕೆ ಇದರಿಂದ. ಬ್ಯಾಗೆಲ್ಲ ಹೆಂಗಿತ್ತು ಮೋಕ್ಷ ಮಾರ್ಗ? ಚೆನ್ನಾಗಿತ್ತು. ನನಗೆ ಇನ್ನೂ ಮೈಯೆಲ್ಲ ನಡುಗ್ತಾ ಇದೆ. ನನಗೆ ಫುಲ್ ಭಯ ಆಗಿಬಿಟ್ಟಿತ್ತು ಸಿಗಾಕೊಂಡ್ಬಿಟ್ರೆ ಅಂತ. ಅದು ಅಷ್ಟು ನ್ಯಾರೋ ಸ್ಪೇಸ್, ಅದು ಇನ್ನೂ ಚುಮ್ಮು ಆಗ್ತಾ ಇದೆ. ನಿನ್ಗಿಂತ ಜಾಸ್ತಿ ಇದ್ದಿದ್ದಲ್ಲ. ಬಟ್ ಅದು ಇಷ್ಟೇ ಕಾಣಿಸುತ್ತಲ್ಲ, ಅದಕ್ಕೆ ಭಯ ಆಗೋದು. ಸರ್ಪ್ರೈಸಿಂಗ್ಲಿ ಇಲ್ಲಿ ಎಷ್ಟು ಕಡೆ ಇಡ್ಲಿ ದೋಸೆ ಅಂಗಡಿಗಿಂತ ಜಾಸ್ತಿ ಪಿಜ್ಜಾ ಆ್ಯಂಡ್ ದೆನ್ ವಾಫಲ್
ಮಿಲ್ಕ್ ಶೇಕ್ಸ್, ಚೂರೋಸ್ನ ನೋಡಿದೆ ನಾನು ಇಲ್ಲಿ. ಆವಾಗ ರಿಯಲೈಸ್ ಆಯಿತು, ಯಾಕಂದರೆ ಇಲ್ಲಿ ಬೇರೆ ದೇಶದವ್ರು ಜಾಸ್ತಿ ಬರೋದ್ರಿಂದ ಅವರಿಗೆ ಕಂಫರ್ಟಿಂಗ್ ಫುಡ್ ಅಂತ ಮಾಡಿರಬಹುದು ಅಂತ. ನೆಕ್ಸ್ಟ್ ಈಶಾನ್ಯ ಟೆಂಪಲ್, ದ ಲಾಸ್ಟ್ ಒನ್, ಇಟಲಿ. ಎತ್ತಿನ ಗಾಡಿ ಬರ್ತಾ ಇದೆ ಹಿಂದೆಗೆ. ಎಷ್ಟು ದೂರ? ಇಲ್ಲ ಅಂದ್ಕೊಂಡೆ ಬಂದ್ವಿ. ಕಾಲು ಸರಿಗೆ ನೋವ್ತಾ ಇದೆ ಇವಾಗ, ಲಿಟ್ರಲಿ ಹರ್ಟಿಂಗ್. ಉರಿತನೂ ಇದೆ, ಫುಲ್ ಪಾದ ನೋವ್ತಾನೂ ಇದೆ ಇವಾಗ. ಆಗ ಗೋಪುರ ಕಾಣಿಸ್ತಾ ಇದೆ, ಹಂಗಂದರೆ ಬಂದ್ವಿ ಆಲ್ಮೋಸ್ಟ್ ಅಂತ. ಅಲ್ಲ ಕವರ್ ಆಯಿತು. ಅಲ್ಲಿ ಆ ಮೋಕ್ಷ ಮಾರ್ಗ ಅದು ಒಂದೇ ಜಾಸ್ತಿ ಟೈಮ್ ತೊಗೊಂಡಿದ್ದು, ಬಟ್ ಅದರ್ವೈಸ್ ಆಲ್ ಗುಡ್, ಆರಾಮಾಗಿ ಮಾಡ್ಬೋದು. ಬಟ್ ಕಾಲು ಫುಲ್ ನೋವ್ತಾ ಇದೆ, ಉರಿತಾ ಇದೆ ಆ್ಯಕ್ಚುಲಿ, ಲಿಟ್ರಲಿ ಲಿಂಪಿಂಗ್. ಬಂದ್ವಿ ಫೈನಲಿ ರಾಜಗೋಪುರ ಹತ್ರ. ನಾವೆಲ್ಲಿ ಸ್ಟಾರ್ಟ್ ಮಾಡಿದ್ವು ಅಲ್ಲಿ. ನಿಜವಾಗ್ಲೂ ಇವಾಗ ಸ್ಟಾರ್ಟ್ ಮಾಡಿದಿದ್ರೆ ಬಿಸಿಲಿಗೆ ಹೋಗ್ಬಿಡ್ತು. ಇವಾಗ ಒಳಗೆ ಹೋಗಿ ದರ್ಶನ ಮಾಡೋದು. ನಾವು ಟಿಕೆಟ್ ತೊಗೊಂಡು ಹೋಗೋಣ ಅಂದ್ಕೊಂಡಿದ್ದೀವಿ, ಬಿಕಾಸ್ ರಶ್ ಇರೋಂಗಿದೆ. 50 ರೂಪೀಸ್ ಲೈನ್ ತೊಗೊಂಡು ಬಂದಿದ್ದೀವಿ ನಾವು ಟಿಕೆಟಿಗೆ. ಲೈನ್ ಮುಂದಕ್ಕೆ ಹೋಗ್ತಾನೇ ಇಲ್ಲ. ಫ್ರೀ ದರ್ಶನಕ್ಕೆ ಬಂದವರು ಎಲ್ಲ ಹೋದರು, ಅದು ಲೈನೇ ಕಾಣಿಸ್ತಾ ಇಲ್ಲ. ಇದು ಸೆಕೆಂಡ್ ಗೋಪುರನ, ಲಾಸ್ಟ್ ಇದು 4 ಅವರ್ ಕ್ಯೂ, ರೆಗ್ಯುಲರ್ ಕ್ಯೂ. 50 ರೂಪಾಯಿ ದರ್ಶನಗೆ ಆಗುತ್ತೆ 1-1.5 ಅವರ್. ನಾವೇ ಲೈನಲ್ಲಿ ನಿಂತು 1 ಅವರ್ ಆಯಿತು. ಕಾಲು ಹೋಗ್ಬಿಟ್ಟಿದೆ, ಹಸುವಾಗ್ತಾ ಇದೆ, ಪಸಿಕದು. ಇಲ್ಲಿ ನೋಡಿ, ಇಲ್ಲಿ ಏನೇನೋ ಬರ್ದಿದ್ದಾರೆ ಇಲ್ಲಿ ತಮಿಳಲ್ಲಿ. ಎಲ್ಲರೂ ಕ್ಯಾಮ್ರಾ ಕೇಳ್ತಾ ಇದ್ದಾರೆ, ದಯವಿಟ್ಟು ಏನೂ ಆಗಬೇಡ ಪ್ಲೀಸ್. ಅಲ್ಲಿ ಟೇಕ್ ಆಫ್ ಆಲ್ ದ ದೃಷ್ಟಿ ಔಟ್. ಬರ್ತಾ ಇಲ್ಲ ಅದನ್ನು. ಇದು ಇಡೀ ಟೆಂಪಲ್ ಫೋಟೋಸ್ ಅನಿಸುತ್ತೆ, ಸ್ಟ್ರಕ್ಚರ್ ಬಟ್ ಚೆನ್ನಾಗಿ ಕಾಣಿಸ್ತಾ ಇದೆ. ಈಗ ಬೆಟ್ಟ ಹೆಂಗೆ ಮಾಡಿದ್ದಾರೆ ಹಿಂದೆಗಡೆ. ಈ ಕಡೆ ಒಂದು ಗೋಪುರ, ಇದು ಲಾಸ್ಟ್ ದೇವ್ರ ಗೋಪುರ. ಇಲ್ಲಿಂದ ನೋ ಮೋರ್ ಕ್ಯಾಮರಾಸ್ ಅಲೌಡ್ ಅಷ್ಟೇ. ಇದು ಪ್ರಸಾದ ಕೌಂಟರ್. ತಗೋ ಎಲ್ಲ ಮುಗಿಸಿ ಬೆಸ್ಟ್ ಥಿಂಗ್ ನಾವು ಇಷ್ಟಲ್ಲಿ ಮಾಡಿದ್ದಂದರೆ ದೇವಸ್ಥಾನದ ಎಕ್ಸಿಟ್ಗೆ ಕರೆಕ್ಟಾಗಿ ರೂಮ್ ಎಂಟ್ರೆನ್ಸ್. ಸೊ ಬಂದ ತಕ್ಷಣ ಸ್ವಲ್ಪ ಫ್ರೆಶ್ನಪ್ ಆಗಿ ಇವಾಗ ತಿನ್ನಕ್ಕೆ ಹೋಗ್ತಾಯಿದ್ದೀವಿ, ರೂಮ್ ಚೆಕ್ಔಟ್ ಮಾಡಿಬಿಟ್ಟು. ಸಖತ್ತಾಗಿದೆ. ಸೊ ಇದೇ ದೇವಸ್ಥಾನದ ಎಕ್ಸಿಟ್ಟು, ಇದು ರೂಮು. ದೇವಸ್ಥಾನದ್ದಂತೂ ಸಖತ್ತಾಗಿತ್ತು ದರ್ಶನ. 2 ಅವರ್ಸ್ ಆಯ್ತಲ್ಲ, ಅವರ್ಸ್. ಅದು 50 ರೂಪೀಸ್ ದರ್ಶನ ಒಂದಿದೆ, ಫ್ರೀ ಎಂಟ್ರಿ ಒಂದಿದೆ. 50 ರೂಪೀಸ್ ದರ್ಶನನೇ ಅಷ್ಟೊತ್ತಾಯಿತು. ಕಾಲು ನೋವು ಇರೋದಕ್ಕೆ, ನಡೆದಿರೋದಕ್ಕೆ ಬ್ರೇಕ್ ತೊಗೊಂಡೇರೋ ಸರಿ ನೋವ್ತಾ ಇದೆ. ಇನ್ನು ಲಂಚ್ ಟೈಮ್ ಆಗಿದ್ದೇ ಇರೋದ್ರಿಂದ ಇವಾಗ ಬ್ರೇಕ್ಫಾಸ್ಟ್ ಐಟಮ್ ಸಿಗ್ತಾ ಇದೆ. ಸೊ ಫಸ್ಟು ಇದು ಮಸಾಲೆ ದೋಸೆ, ಡಬಲ್ ರೋಸ್ಟ್ ಮಸಾಲೆ ದೋಸೆ. ಥ್ಯಾಂಕ್ ಯು. ನೈಸ್ ಸ್ಟಫ್ಡ್ ಆನಿಯನ್ ಉತ್ತಪ್ಪಂ. ಬಾಯ್ ಬಾಯ್, ಸಿ ಯು ನೆಕ್ಸ್ಟ್ ಟೈಮ್. ಚೆನ್ನಾಗಿದೆ. ಟೆಂಪಲ್ ಟೂರ್ಸ್ ಮುಗೀತು ಗೈಸ್. ಮನೆಗೆ ಹೋಗ್ತಿದ್ದೀವಿ. ಕಾಲೆಲ್ಲ ಪದ ಆಡ್ತಾ ಇದ್ದಾವೆ. ಮನೆಗೆ ಹೋಗಿ ಅನಿತಾ ಒಂಚೂರು ಕಾಲು ಹೊತ್ಕೊಡ್ತಾರಂತೆ, ಒತ್ತಿಸ್ಕೊಂಡು ಚೆನ್ನಾಗೆ ಮಲ್ಕೊಂಡ್ಬಿಡ್ತೀನಿ. ಫ್ರೆಂಡ್ಸ್, ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋ ಯಾವಾಗ ಹಾಕ್ತೀವಿ? ನೆಕ್ಸ್ಟ್ ವಿಡಿಯೋ ಹಾಕಿದಾಗ ಹಾಕುವೇನು. ಎಲ್ಲೋದಾಗ ಹಾಕೋದು? ನೆಕ್ಸ್ಟ್ ವಿಡಿಯೋ ಸಿಗ್ತೀವಿ. ಬಾಯ್. ಓಕೆ ಬಾಯ್.